ಈಗ ಈ ಕಾರ್ಯಕ್ರಮದ ಕೇಳ್ಬೋದು. ಈ ನಾಡಿನ ಆರಾಧ್ಯ ದೈವ ಗವಿಸಿದ್ದೇಶ್ವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಜವಾಗಲೂ ನಮ್ಮ ಸಂಘ ವಕೀಲರ ಸಂಘ, ಕೊಪ್ಪಳ ಜಿಲ್ಲಾ ವಕೀಲರ ಸಂಘ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ಸಾರ್ಥಕ ಅಂತ ನನಗೆ ಅನಿಸ್ತಿದೆ. ನಮ್ಮೆಲ್ಲ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರ ಪರವಾಗಿ ಇವತ್ತೇನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಆ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಸಾಹೇಬರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಅಂಥವರ ಒಂದು ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ನ್ಯಾಯಾಧೀಶರಾಗಿರ್ತಕ್ಕಂಥ ರಾಜೇಶ್ ಸೋಮಶೇಖರ್ ಸಾಹೇಬರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ತುಳಸಿಯವರು ಹಾಗೂ ಸಾಹೇಬರ ಶ್ರೀಮತಿಯವರಾಗಿರ್ತಕ್ಕಂಥ ಶ್ರೀಮತಿಯವರೇ, ಹಾಗೂ ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶೀಕಲಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಾದ ಕುಮಾರ್ ಸಾಹೇಬ್ರೆ, ಮನೋಜ್ ಶರ್ಮಾ ಸಾಹೇಬ್ರೆ, ಹಾಗೂ ಶ್ರೀನಿವಾಸ್ ಸಾಹೇಬ್ರೆ, ಹಾಗೂ ಸಾಹೇಬರ ಸಹೋದರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರೇ, ಹಾಗೂ ಇನ್ನೋರ್ವ ನಮ್ಮ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ DGP ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ನ್ಯಾಯವಾದಿಗಳೇ, ಹಾಗೂ ವಿಶೇಷವಾಗಿ ನಾನು ಇವತ್ತು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಸೀನಿಯರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RP ಪಾನಗಂಟಿಯವರೇ, ಇನ್ನೋರ್ವ VM ಭೂಷಣಮಠ ಅವರೇ, PR ಹೊಸಳ್ಳಿಯವರೇ, ಹಾಗೂ AV ಕಣಿಯವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಪ್ರಕಾಶ್ ಆನಂದಳ್ಳಿಯವರೇ, ದುರ್ಬಸಪ್ಪ ಕಂಪಲಿಯವರೇ, ಅನೇಕ ಅವರಿವರೇನತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿ ನ್ಯಾಯವಾದಿ, ನಿಜವಾಗಲೂ ನನ್ನ ಒಂದು ಇಲ್ಲಿವರೆಗೆ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ನಾವೆಲ್ಲರೂ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳುತ್ತಿದ್ದೀವಿ ಅಂತ ನನಗೆ ನಿರೀಕ್ಷೆ ಮಾಡಿದ್ದಿಲ್ಲ. ನನಗೂ ಕೂಡ ಇವತ್ತಿನವರೆಗೂ ಕೂಡ ನನಗೆ ಸಾಹೇಬರಿಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಕೊಡಬೇಕು ಅಂತ ಕನಸಿತ್ತು. ಪ್ರತಿ ದಿವಸ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೆ. ಸಾಹೇಬ್ರನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಅಂತ ಎಲ್ಲ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಎಲ್ಲ ಒಂದು ನ್ಯಾಯಾಲಯದಲ್ಲಿ ಅದಕ್ಕಿಂತ ಹೆಚ್ಚಿನವಾದಂಥ ಕಾರ್ಯಕ್ರಮ ಸಾಹೇಬರಿಗೆ ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದನ್ನು ಮಾನ್ಯ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಾವು ಕೊಡಬೇಕಂತ ಆಸೆ ಇದೆ. ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರ ಆಸೆಯನ್ನು ಈಡೇರಿಸತಕ್ಕಂಥ ಶಕ್ತಿ ಭಗವಂತ ನನಗೆ ಕರುಣಿಸಿ ಅಂತಕ್ಕಂಥ ಪ್ರಾರ್ಥನೆ ಕೂಡ ನಾವು ಮಾಡಿಕೊಳ್ತಾ ಇದ್ದೆ. ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ನನ್ನ ಎಲ್ಲ ಆತ್ಮೀಯ ಸದಸ್ಯರು ಕೂಡ ನನಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವತ್ತು ಅದರಂತೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಅದರಂತೆ ಯಲಬುರ್ಗಾ ಇವತ್ತು ಸಾಹೇಬರಿಗೆ ಒಂದು ಮೊದಲ ಬಾರ ಅಂತಕ್ಕಂಥದ್ದು ಇದು. ಸಾಹೇಬರು ಅತ್ಯಂತ ಹೆಚ್ಚಿನ ಒಂದು ನ್ಯಾಯದಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಅದು ಯಲಬುರ್ಗಾ. ಅತ್ಯಂತ ಬುದ್ಧಿವಂತರ ಒಂದು ತಾಲೂಕು ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ತಾಲೂಕು. ಅಂಥ ಒಂದು ಸ್ಥಳದಲ್ಲಿ ಸುಮಾರು ವರ್ಷಗಳ ಕಾಲ ಸಾಹೇಬರು ಅಲ್ಲಿ ತಮ್ಮ ನ್ಯಾಯದಾನವನ್ನು ನೀಡಿರ್ತಕ್ಕಂಥ ಒಂದು ಸ್ಥಳ. ನಾನು ಕೂಡ ಸುಮಾರು 2006ರಲ್ಲಿ ಕಾಣಿಸ್ತಾ ಇದೆ. ಅವರು ಕೂಡ ನಾನು ಪ್ರಾರಂಭದಲ್ಲಿ ನನ್ನ ಬದುಕನ್ನು ಕಂಡುಕೊಂಡಂಥ ದಿನ ಯಲಬುರ್ಗಾ. ಯಾಕಂದ್ರೆ ಸಾಹೇಬರು ಅಲ್ಲಿ ಹೋದಾಗ ನನಗೆ ಅನಿಸ್ತಾ ಇತ್ತು, ನನ್ನ ಸುಮಾರು ಕೇಸುಗಳು LIC ಕೇಸುಗಳಿತ್ತು. LIC ಕೇಸುಗಳ ಬಗ್ಗೆ ಸಾಕಷ್ಟು ರೀತಿಯಿಂದ ಒಳ್ಳೆ ಜಡ್ಜ್ಮೆಂಟ್ ಅಂತ ಕೊಟ್ಟಂಥ ಒಬ್ಬ ನ್ಯಾಯಾಧೀಶರ ಅವರ ಒಂದು ಸೇವೆಯನ್ನು, ಅವರ ಒಂದು ಆದೇಶವನ್ನು ಇವತ್ತಿಗೂ ಕೂಡ ನಾನು ಅಂಥ ಕೇಸುಗಳನ್ನು ನಾನು ನೋಡ್ತಾ ಇರುತ್ತೆ. ಮುಂದೆ ಒಳ್ಳೆಯ ಕೇಸುಗಳನ್ನ ಯಾವ ರೀತಿ ನಾನು ತಯಾರು ಮಾಡಬೇಕು ಅಂತಕ್ಕಂಥದ್ದು ನೋಡಿದಾಗ ಆ ಜಡ್ಜ್ಮೆಂಟ್ಗಳನ್ನು ಅವನ್ನ ನಾನು ಪುನಃ ನೋಡಿ ಅದೇ ರೀತಿ ಒಳ್ಳೆಯ ಜಡ್ಜ್ಮೆಂಟ್ಗಳನ್ನು ಪಡಿಬೇಕು ಅಂತಕ್ಕಂಥ ವಿಚಾರ ನನ್ನಲ್ಲಿತ್ತು. ಅಂಥ ಒಬ್ಬ ನ್ಯಾಯಾಧೀಶರಿಗೆ ಇವತ್ತು ನಾನು ನಮ್ಮ ಜಿಲ್ಲಾ ಸಂಘದಿಂದ ಜಿಲ್ಲಾ ಅಧ್ಯಕ್ಷನಾಗಿ ಆ ಭಗವಂತ ನನಗೆ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಲಿರ್ತಕ್ಕಂಥ ಶಕ್ತಿ ಇವತ್ತು ಈ ಭಾಗದ ನಾಡಿನ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರ ಕರುಣಿಸನ್ ಅಂದರೆ ನಿಜವಾಗ್ಲೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಕೂಡ ಅನೇಕ ಸಂದರ್ಭದಲ್ಲಿ ನಾವು ಕೂಡ ಸಾಹೇಬರು ಇಲ್ಲಿ ವರ್ಗಾವಣೆಯಾಗಿ ಪ್ರಮೋಷನ್ ಆಗಿ ಬಂದಾಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾಗಿ ಬಂದಾಗ ನಿಜವಾಗ್ಲೂ ಭಾಳ ನಾವು ಆಸೆ ಇಟ್ಟು ಬಂದಿದ್ವಿ. ಕತ್ತಲಾಗಿರ್ತಕ್ಕಂಥ
ನಮ್ಮ ಬದುಕಿಗೆ ಒಂದು ಮೆರಗನ್ನು ಕೊಡ್ತಾರಂತಕ್ಕಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ನಾವು ಇಟ್ಕೊಂಡಿದ್ವಿ. ಅದಕ್ಕೆ ತುಂಬ ಆಕಾಶದಲ್ಲಿರ್ತಕ್ಕಂಥ ಮೋಡ ಹೇಗೆ ದೊಡ್ಡ ಮಳೆ ಬರ್ತಿದೆ, ಒಳ್ಳೆ ಮಳೆ ಬರ್ತಿದೆ ಅಂತ ನಾವೆಲ್ಲ ನಿರೀಕ್ಷೆಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಒಂದು ಕಾಮನಬಿಲ್ಲು ಹೆಂಗೆ ಬರ್ತಿದೆ, ಆ ಮಳೆಯನ್ನು ತಡಿತಿದೆ, ಅದೇ ರೀತಿ ಕೊರೋನಾ ಅಂತಕ್ಕಂಥ ಒಂದು ಭಯಾನಕ ಒಂದು ವೈರಸ್ ಬಂದು ನಮ್ಮೆಲ್ಲರ ಬದುಕಿಗೆ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಆ ನಿರೀಕ್ಷೆಯನ್ನು ಪಡ್ಲಿಕ್ಕೆ ನಮಗೆ ಆಗಲಿ. ನಮ್ಮ ದುರ್ದೈವ ಏನೋ ಅಂತ ಅನಿಸ್ತಿದೆ. ಅಂಥ ಒಬ್ಬ ನ್ಯಾಯಾಧೀಶರಿಂದ, ಗೌರವಾನ್ವಿತ ನ್ಯಾಯಾಧೀಶರಿಂದ ಒಳ್ಳೆ ಆದೇಶ ಪಡ್ತಕ್ಕಂಥ ಶಕ್ತಿ ನಮಗೆ ಸಿಗಲಿಲ್ಲ ಅಂತಕ್ಕಂಥ ಹೊರಗು ನಮ್ಮ ಜೀವನದ ಉದ್ದಕ್ಕೆ ಇರ್ತಿದೆ ಅಂತಕ್ಕಂಥ ಮಾತನ್ನು ನಾನು ಭಾಳ ನೋವಿನಿಂದ ಹೇಳಕ್ಕೆ ನಾನು ಬಯಸ್ತೀನಿ. ಅಂಥ ಒಬ್ಬರ ಸಾಹೇಬ್ರನ್ನ ಇವತ್ತು ನಮ್ಮ ಒಂದು ಜಿಲ್ಲಾ ನ್ಯಾಯಾಧೀಶರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಒಳ್ಳೆಯ ಪ್ರಮೋಷನ್ ಕೂಡ ನೌಕರ ವರ್ತನೆಗೆ ಸಿಕ್ಕಿದೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿವೆ. ಸಾಹೇಬರು ಬಂದ ತಕ್ಷಣ ನಾವು ಅವ್ರನ್ನ ವೆಲ್ಕಮ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಪ್ರತಿ ದಿವಸ ನಾವು ಹೋಗ್ತಾ ಇದ್ವಿ. ಆನಂದಹಳ್ಳಿ ನಾವು ಕೂಡ ಹೈಕೋರ್ಟ್ನಲ್ಲಿ ನಾವು ಬೇಸರಾಗಿಬಿಟ್ಟಿದ್ವಿ. ಏನ್ರಿ ವಕೀಲ ನಿಮಗೆ ಬೇರೆ ಕೆಲಸ ಇದೆಯಲ್ಲ ಅಂತಕ್ಕಂಥದ್ದು ಪದಾಧಿಕಾರಿ ಆರ್ಜಿ ಸಾಹೇಬರು ಹೇಳ್ತಾ ಇದ್ರು. ಸರ್ ನಾವು ಹೋಗಲ್ಲ ಸರ್, ನಾವು ಏನು ನಿರೀಕ್ಷೆ ಇದೆ ಅದು ಈಡೇರೋವರೆಗೆ ನಾವು ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಇವತ್ತು ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಅನೇಕ ನ್ಯಾಯವಾದಿಗಳು ಭಾಳ ಒಳ್ಳೆ ನ್ಯಾಯವಾದಿಗಳು ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಒಳ್ಳೆ ಎಮಿನೆಂಟ್ ಲಾಯರ್ಸ್ ಕೂಡ ನಮ್ಮಲ್ಲಿ ಇದ್ದರು. ಅವರು ಕೂಡ ಭಾಳ ನೋವಿನಿಂದ ಅತ್ಯಂತ ಕಷ್ಟದಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇದ್ರು. ಇವತ್ತು ಎಲ್ಲರಿಗೂ ಸುಮಾರು 50% BP ಶುಗರ್ ಬರೋ ಅಷ್ಟು ಮಟ್ಟಿಗೆ ಅವರು ಟೆನ್ಷನ್ ಆಗಿ ತಮ್ಮ ಬದುಕನ್ನು ಕಾಣ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಏನಪ್ಪ ನಾವು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಇಂಥರ ನೋವನ್ನು ನಾವು ನಿವಾರಿಸ್ತಕ್ಕಂಥ ಶಕ್ತಿ ಭಗವಂತನಿಗೆ ಕೊಡಲಿಲ್ಲ ಅಂತಕ್ಕಂಥ ಮಾತು ಕೂಡ ನಮ್ಮ ಮನಸ್ಸಿನಲ್ಲಿ ಕೊರಗ್ತಾ ಇದೆ. ಅದಕ್ಕೆ ಹೋರಾಟದ ಮುಖಾಂತರ ಇಂಥ ಒಬ್ಬ ಸಾಹೇಬರು ನಾವು ಪಡೆದುಕೊಂಡ್ವಿ. ದೇವರ ಕರುಣಿಸಿದ ಅಂತಕ್ಕಂಥ ಅನಿಸ್ತಿದೆ ನನಗೆ. ಪಡೆದುಕೊಂಡಿವೆ ಅನ್ನತಕ್ಕಂಥ ಮುಖ್ಯ ದೇವರು ನಮಗೆ ಇಂಥ ಒಂದು ಶಕ್ತಿಯನ್ನು ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರನ್ನ ನಮ್ಮ ಜಿಲ್ಲೆಗೆ ಕೊಟ್ಟು ಇಲ್ಲಿ ಅನೇಕ ಪ್ರಕರಣಗಳು ಉದಯನ್ ಶಾರ್ಟ್ ಪಿನ್ನಲ್ಲೇ ಸಾಕಷ್ಟು ಕೇಸುಗಳು ಡಿಸ್ಪೋಸಲ್ ಆಗಿವೆ. ನಿಮಗೆಲ್ಲ ಗೊತ್ತಿದೆ. ಆ ಡಿಸ್ಪೋಸಲ್ ಬಗ್ಗೆ ಸಮಯಾಭಾವದಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದು. ಅಂಥ ಒಬ್ಬ ನ್ಯಾಯಾಧೀಶರು ಇವತ್ತು ಏನಂದರೆ ಬೇಲ್ ಮ್ಯಾಟ್ರಸ್ ಇರ್ಬೋದು, ಅನೇಕ ಬೇಲ್ ಮ್ಯಾಟ್ರಸ್, ಸುಮಾರು ಬೇಲ್ ಮ್ಯಾಟ್ರಸ್ಗಳು ಇಲ್ಲಿ ಸಾಹೇಬರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸಾಹೇಬರಿಗೆ ಇಂಥ ಕಷ್ಟ ದಿನಗಳಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ನಮಗೆ ಹೆಂಗಪ್ಪ ನಮ್ಮ ಜೀವನ ಸಾಗಿಸ್ಬೇಕು, ಅದರಿಂದ ನಾವು ಸಾಗಿಸ್ತಕ್ಕಂಥ ಅನೇಕ ನಮ್ಮ ನ್ಯಾಯವಾದಿಗಳಿದ್ದು ಅವರಿಗೆ ಇಂಥ ಬೇಲ್ ಮೆಟ್ರಲಿಂದ ಇರ್ಬೋದು, ಅನೇಕ ಕೆಲವೊಂದು ಡಿಸ್ಪೋಸಲ್ ಪ್ರಕರಣದಿಂದ ಅವರ ಬದುಕು ಕೂಡ ಹಸನಾಗ್ತಕ್ಕಂಥ ನಿಟ್ಟಿನಲ್ಲಿ ಸಾಹೇಬರು ಅವರ ಬದುಕಿಗೆ, ನಮ್ಮೆಲ್ಲರ ಬದುಕಿಗೆ ದಾರಿದೀಪ ಆಗಿದ್ರು. ಅಂಥವರ ಒಂದು ಇವತ್ತು ಬೀಳ್ಕೊಡ್ತಕ್ಕಂಥ ಸಮಾರಂಭ ಅನಿವಾರ್ಯವಾಗಿ ನಾವು ಕೊಡಬೇಕಾಗುತ್ತೆ. ಸೃಷ್ಟಿ ಒಂದು ನ್ಯಾಯಾಂಗ ವ್ಯವಸ್ಥೆ, ದೇಶದ ಒಂದು ಎಲ್ಲ ರೀತಿಯ ವ್ಯವಸ್ಥೆ ಏನಿದೆ ಅದಕ್ಕೆ ನಾವೆಲ್ಲರೂ ತಿಳಿವಾಗಿ ಇಂಥ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಅಂತ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಅವರು ಇವತ್ತು ಯಾವುದೇ ರೀತಿಯ ರಾಜ್ಯ ಮಟ್ಟದಲ್ಲಿ ಇನ್ನೂ ಅನೇಕ ಮಟ್ಟದಲ್ಲಿ ಅವರು ನಾಮಿನೇಟ್ ಆಗಿ ಅವರ ಸಮಾಜ ಸೇವೆಗೆ ಇನ್ನೂ ಅವರ ಸೇವೆ ಲಭಿಸಲಿ. ಭಗವಂತ ಎಲ್ಲ ರೀತಿಯಿಂದ ಅವರ ಶಕ್ತಿ ಕೊಡಲಿ. ಅವರ ತಾಯಿ ನಿಜವಾಗಲೂ ಭಾಳ ಸಂತೋಷ ಅನಿಸ್ತಿದೆ. ಅಂಥ ಒಂದು ಮಾತೃದೇವಿ ಇವತ್ತು ದೇವರು ನಾವು ಕಾಣಂಗಿಲ್ಲ, ಆದರೆ ತಾಯಿ ಮಾತ್ರ ದೇವರು ಅಂತೇಳಿ ನಾವು ಸ್ವೀಕಾರ ಮಾಡ್ತೀವಿ. ಅಂತ ಒಂದು ದೇವರು ಮುಂದೆ ಸಾಹೇಬರ ಒಂದು ಇವತ್ತು ಸನ್ಮಾನ ಮತ್ತು ಬೀಳ್ಕೊಡುಗೆ ಸಮಾರಂಭ ನೋಡಿದಾಗ ಆ ತಾಯಿಯ ಜೀವನ ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನ ನಿಜವಾಗಲೂ ನಾವೆಲ್ಲರ ಹೆಮ್ಮೆ ಪಡಬೇಕಾಗ್ತದೆ. ಒಬ್ಬ ತಾಯಿ ನಮಗೆಲ್ಲರೂ ಕೂಡ ತಾಯಿ ಇರ್ತಾರೆ. ತಾಯಿ ಅಂದರೆ ನಾವು ದೇವ್ರ ಸಮಾನ ತಿಳ್ಕೊತೀವಿ. ಯಾರು ಕಾಣಲಾರದ ದೇವರು ಅಂತ ನಾವು ಸಾಕಷ್ಟು ಎಲ್ಲೇ ಕಡೆ ಹೋಗ್ತೀವಿ, ಆದರೆ ಕಾಣಲಾರದ ದೇವರಿಗೆ ಕೈ ಮುಗಿದು ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇರ್ತೀವಿ. ಆದರೆ ಇವತ್ತು ಕಾಣದ ದೇವ್ರ ಮುಂದೆ ಒಬ್ಬ ನಮ್ಮ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಸಾಹೇಬರು ಅವರ ಒಂದು ಮಗನ ಒಂದು ಶ್ರೇಯಸ್ಸನ್ನು ನೋಡಿ ಆ ತಾಯಿ ಖುಷಿ ಪಡ್ತಕ್ಕಂಥ ನೋಡಿದಾಗ ನಿಜವಾಗ್ಲೂ ನಮಗೆ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ ನೀರು ಒರೆಸ್ತಕ್ಕಂಥ ಶಕ್ತಿ ನಿಜವಾಗ್ಲೂ ಪ್ರತಿಯೊಬ್ಬರು ನೀರು ಯಾಕೆ ಬರ್ತಾವಂದ್ರೆ ಅವರ ಸಾಧನೆ, ಅವರ ಪರಿಶ್ರಮ ಭಗವಂತಗ ಅದನ್ನು ಕೊಟ್ಟಾಗ ಅದನ್ನ ನೋಡಿದಾಗ ಕೂಡ ನಮಗೆ ಅಂತ ಕಣ್ಣೀರು ಬರ್ತಾರೆ ಕೆಲವೊಂದು ಟೈಮ್. ಆ ಕಾರಣಕ್ಕೋಸ್ಕರ ನಿಜವಾಗ್ಲೂ ನಾವೆಲ್ಲರೂ ಇವತ್ತು ಗೌರವಾನ್ವಿತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನ್ಯಾಯಾಧೀಶರಿದ್ದಾರೆ. ಎಲ್ಲ ನ್ಯಾಯಾಧೀಶರು ಕೂಡ ಅಂಥವರ ನ್ಯಾಯಾಧೀಶರ ಸಮಕ್ಷಮ ಇವೆಲ್ಲ ನಮ್ಮ ಹಿರಿಯ ಸಂಘದ ಹಿರಿಯ ನ್ಯಾಯವಾದಿಗಳು ಹಾಗೂ ಎಲ್ಲ ನಮ್ಮ ಸಹೋದರ ನ್ಯಾಯವಾದಿಗಳ ಸಮಕ್ಷಮ ಇವತ್ತು ಅದ್ದೂರಿಯಾದಂಥ ಕಾರ್ಯಕ್ರಮ ಮಾಡಿವೆ ಅಂತಕ್ಕಂಥ ಮನಸ್ಸು ನಮಗೆಲ್ಲರ ಅನಿಸಿದೆ. ಆ ಒಂದು ಭಗವಂತ ನಮಗೆಲ್ಲರ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಶಕ್ತಿ ಕೊಟ್ಟದ್ದು ಒಳೆಯ ನೀರು ಒಳಗೆ ಚೆಲ್ಲಿ ಹೊರವ ಪಡಿ ಅಂತಕ್ಕಂಥದ್ದು ನಮ್ದೇನಿಲ್ಲ. ನಾವೆಲ್ಲ ಬರೇ ಕೈಲಿ ಬಂದಂಥವ್ರು, ಒಂದು ಪ್ಯಾಂಟ್ ಶರ್ಟ್ನಿಂದ ಬಂದಂಥ ವೃತ್ತಿ ಜೀವನ ಬದುಕನ್ನು ಪ್ರಾರಂಭ ಮಾಡಿದಂಥ ನಮಗೆ ಒಂದು ನ್ಯಾಯಾಂಗ ವ್ಯವಸ್ಥೆ ಈ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣ ಏನಾಗಿದೆ ಅಂದರೆ ಇಂಥ ಒಬ್ಬ ನ್ಯಾಯಾಧೀಶರಿಂದ, ಇಂಥ ಅನೇಕ ನ್ಯಾಯಾಧೀಶರಿಂದ ನಮ್ಮ ಬದುಕು ಪಾವನವಾಗಿರ್ತದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾಹೇಬರ ಒಂದು ಆದರ್ಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಮ್ಮ ಬದುಕನ್ನು ಸರಿದಾರಿಗೆ ತರತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು
ನಾವೆಲ್ಲರೂ ಕೂಡ ಒಂದು ಪವಿತ್ರವಾದ ದಿನ ಇವತ್ತು. ನನಗೆ ಭಾಳ ಜೀವನದಲ್ಲಿ ಅತ್ಯಂತ ದುಃಖದ ದಿನವೂ ಕೂಡ ಅತ್ಯಂತ ಸಂತೋಷ ದಿನ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ದುಃಖದ ದಿನ ಯಾಕಂದ್ರೆ ಇಂಥ ಒಬ್ಬ ಸಾಹೇಬ್ರನ್ನ ಇವತ್ತು ನಮ್ಮ ವಕೀಲರ ಸಂಘದಿಂದ ಬೀಳ್ಕೊಡಿರ್ತೀವಲ್ಲ ಅಂತಕ್ಕಂಥ ಭಾಳ ನೋವು ನಮ್ಮ ಜೀವನದಲ್ಲಿ ಕಾಡ್ತಾ ಇದೆ. ಏನು ಮಾಡ್ಲಿಕ್ಕೆ ಆಗೋದಲ್ಲ, ಅನಿವಾರ್ಯವಾಗಿ ನಾವು ಬೀಳ್ಕೊಡ್ಬೇಕಾಗ್ತದೆ. ಅದ ಕಾರಣಕ್ಕೋಸ್ಕರ ಅದು ಸಂತೋಷ ಏನಂದ್ರೆ ನಮಗೆ ಸಾಹೇಬರಿಗೆ ಇಂಥ ಒಂದು ಒಳ್ಳೆಯ ಒಬ್ಬ ಸಂಘದ ಅಧ್ಯಕ್ಷನಾಗಿ ನಾನು ಭಾಳ ಸಲ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ವಕೀಲರೆಲ್ಲ ಭಾಳ ಕಷ್ಟದಲ್ಲಿದ್ದಾರೆ ಸರ್, ಇವತ್ತು ಕೂಡ ನಾವು ಫುಡ್ ಕಿಟ್ಸ್ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಂಘ ಇದೆ, ಒಂದು ವ್ಯವಸ್ಥೆ ಇದೆ. ನೀವೆಲ್ಲರೂ ಕೂಡ ಅವರ ಒಂದು ಕಷ್ಟಗಳಿಗೆ, ಅವರ ನೋವುಗಳಿಗೆ ಭಾಗಿಯಾಗಿರಿ ಸರ್ ಅಂತ ನಾನು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ ಸಾಹೇಬ್ರಿಗೆ. ಇಲ್ಲ ಸರ್, ನಾನು ಸಾಕಷ್ಟು ರೀತಿಯಿಂದ ಅಧ್ಯಕ್ಷರೇ, ನಾನು ಏನು ನನ್ನಿಂದ ಸಾಧ್ಯ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ನಿಮ್ಮ ವಕೀಲರಿಗೆ ನಾನು ಸಹಾಯ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಅದೇ ರೀತಿ ಕೂಡ ಒಂದು ಬದುಕಿಗೆ ಸಂಬಂಧಪಟ್ಟಂಥ ವಿಷಯ ಆದಾದರೆ ಇವತ್ತು ನಾವು ವಕೀಲರ ಸಂಘ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇವತ್ತು ಜಿಲ್ಲಾ ನ್ಯಾಯಾಲಯ ಇದೆ, ಜಿಲ್ಲಾ ಸಂಕೀರ್ಣಗಳಿವೆ. ಆದರೂ ಕೂಡ ನಮಗೆ ಕೂಡ ಒಂದು ಸಂಕೀರ್ಣ, ಒಳ್ಳೆಯ ಸಂಕೀರ್ಣ ನಾವು ಇಲ್ಲಿ ಪಡ್ತಕ್ಕಂಥ ಶಕ್ತಿ ನಮಗೆ ದೇವರು ಕಣಿಸಿದ್ದಿಲ್ಲ. ಆದರೂ ಕೂಡ ಸಾಹೇಬರ ಅವಧಿಯಲ್ಲಿ ನಾವು ಭೂಮಿ ಪೂಜೆಯನ್ನು ಮಾಡಬೇಕಂತಕ್ಕಂಥ ಕನಸು ಭಾಳ ಇತ್ತು. ನಾನು ಪ್ರಕಾಶ್ ಆನಂದಳ್ಳಿ ಅವರು ಕೂಡ ಸುಮಾರು ದಿವಸ ಎಲ್ಲ ಮಂತ್ರಿಗಳಾದರು, ಎಂ ಪಿ ಅವರಾದರು, ಎಮ್ ಎಲ್ ಎಗಳಾದರು, ರಾಜ್ಯ ಮಟ್ಟದಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಕೂಡ ನಾವು ಪ್ರತಿಯೊಂದು ದಿವಸ ಭೇಟಿ ಆಗ್ತಾ ಇದ್ವಿ. ನಾವು ಸಾಹೇಬರು ಬಂದ ಮೇಲೆ ಕೋರ್ಟ್ನಲ್ಲಿ ಕಳೆದ ಕಡಿಮೆ, ಹೆಚ್ಚಾಗಿ ಬೆಂಗಳೂರಿನಲ್ಲಿ ಕಳೀತಾ ಇದ್ವಿ. ಆ ಕಾರಣಕ್ಕೋಸ್ಕರ ಸಾಹೇಬರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಹಗಲಿ ರಾತ್ರಿ ಆದರೂ ಕೂಡ ಸಾಹೇಬರ ಸಲುವಾಗಿ ಒಂದು ಕಲ್ಲಿನಲ್ಲಿ ಅವರು ಭೂಮಿ ಪೂಜೆಯನ್ನು ಮಾಡಿಸ್ಬೇಕಂತಕ್ಕಂಥ ಆಸೆ ಇತ್ತು. ಭಗವಂತ ಅದನ್ನ ಒಂದು ಕೊರೋನಾ ಅಂತಕ್ಕಂಥ ಭಯಾನಕ ರೋಗ ನಮಗೆ ಅಂತ ಒಂದು ಕೆಲಸ ಮಾಡಲಿಕ್ಕೆ ಒಂದು ಹಿನ್ನಡೆಯನ್ನು ಅನುಭವಿಸಿದ್ದೀವಿ. ಆದರೂ ಕೂಡ ಇವತ್ತು ಆದರೂ ಕೂಡ ಒಂದು ಕೌಟುಂಬಿಕ ನ್ಯಾಯಾಲಯ ಆದರೂ ಕೂಡ ಹಾಗೂ ಪಾರ್ಶ್ವ ಕೋರ್ಟ್, ಎರಡು ಕೋರ್ಟ್ಗಳಲ್ಲಿ ಸಾಹೇಬರ ಒಂದು ಒಳ್ಳೆಯ ಕಲ್ಲಿನಲ್ಲಿ ಅವರ ಹೆಸರು ಬರಬೇಕು, ಶಾಶ್ವತವಾಗಿ ಅವರ ನೆನಪು ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ನಮ್ಮ ಜಿಲ್ಲೆಯ ಸಂಕೀರ್ಣದಲ್ಲಿ ಇರಬೇಕಂತ ಕನಸನ್ನು ನಾನು ಕಾಣ್ತಾ ಇದ್ದೆ. ಬರೀ ನಾನು ಆನಂದಳ್ಳಿ ಮುಂದೆ ಹೇಳ್ತಾ ಇದ್ದೆ, ಏನ್ರಿ ನಾವು ಎಲ್ಲ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ, ಏನು ಮಾಡ್ಲಿಕ್ಕೆ ಆಗ್ತಿದ್ವಿ ನಾವು ಅಂತ ಹೇಳ್ತಾ ಇದ್ವಿ. ಇರಲಿ ಅಂತ ನಾವು ಭಾಳ ಹೋರಾಟ ಮಾಡಿ ಸಾಹೇಬರು ಒಂದು ವಾರ ಇದ್ದಾಗ ಕೂಡ ನಾವು ಹೇಳ್ತಾ ಇದ್ವಿ, ಸರ್ ನಿಮ್ಮ ಪಿಂಡ ಏನಾದರೂ 100 ಮಾಡ್ತೀವಿ ಸರ್, 100 ಮಾಡ್ತಾ ಇದ್ವಿ. ಪ್ರತಿ ಸಲ ಬಂದಾಗ ಕೂಡ ಅದನ್ನ ಹೇಳ್ತಾ ಇದ್ವಿ. ಆದರೂ ಕೂಡ ಅದು ಒಂದು ಅನಿವಾರ್ಯ ಕಾರಣದಿಂದ ನಾವು ಆ ಕೆಲಸವನ್ನು ಸಾಹೇಬರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಏನೇ ಇರಲಿ, ಸಾಹೇಬರು ನಮಗೆ, ನಮ್ಮ ಸಂಘಕ್ಕೆ, ನಮ್ಮ ಒಂದು ಎಲ್ಲ ನ್ಯಾಯವಾದಿ ಮಿತ್ರರಿಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಂದು ಸಾಹೇಬರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಂದು ಕನಸನ್ನು ನಾವು ಕಾಣಿದ್ವಿ. ಆ ಕನಸನ್ನು ಭಗವಂತ ಈಡೇರಿಸೋಣ ಅಂತಕ್ಕಂಥ ಮಾತನ್ನು ನಮ್ಮ ಮುಂದೆ ಭಾಳ ನೋವಿನಿಂದ ಅಥವಾ ಸಂತೋಷದಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎನಿಹಾವ್ ಇವತ್ತು ಸಮಯ ಆಗೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಾಹೇಬರನ್ನ, ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ಸನ್ಮಾನ ಮಾಡ್ತಕ್ಕಂಥ ಶಕ್ತಿ ನಮ್ಮೆಲ್ಲ ಹಿರಿಯ ನ್ಯಾಯವಾದಿಗಳು ಹಾಗೂ ನನ್ನ ಆತ್ಮೀಯ ಸೋದರ ಸೋದರಿಯರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮತ್ತು ಬ್ಯಾಕ್ಬೋನ್ ಆಗಿ ನಾನು ಕೆಲಸ ಮಾಡಲಿಕ್ಕೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಅತ್ಯಂತ ಶಕ್ತಿಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸುವ ಮುಖಾಂತರ ನನ್ನ ಭಾಷಣಕ್ಕೆ ತಿಲಾಂಜಲಿ ಕಂಡೆನಾ ಪ್ರೇಮ